ನೋಡ್ಕೊಳ್ಳಿ ಕ್ವಶನ್ನು. ದ ಟರ್ನಿಂಗ್ ಮೊಮೆಂಟ್ ಟಿ ಆನ್ ದ ಕ್ರಾಂಕ್ಶಾಫ್ಟ್ ಆಫ್ ಎ ಸ್ಟೀಮ್ ಇಂಜಿನ್ ಫಾರ್ ದ ಕ್ರ್ಯಾಂಕ್ ಆಂಗಲ್ ಡೀಟಾ ಇಸ್ ಗಿವನ್ ಆಸ್ ಫಾಲೋಸ್. ಡೀಟಾ ಕೊಟ್ಟಿದ್ದಾರೆ ಇನ್ ಡಿಗ್ರೀಸು 0, 13, 16, 90, 120, 150, 180, 210 to 330 ಮತ್ತು ಟಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಇದು ನೋಡಿ 0, 2.7, 5.2 ಇದು 7, 8.1, 8.3, 7.9, 6.8 ಆ ಥರ. ಎಕ್ಸ್ಪ್ಯಾಂಡ್ ಟಿ ಆ್ಯಸ್ ಎ Fourier ಸೀರೀಸ್ ಅಪ್ ಟು ಫಸ್ಟ್ ಹಂತ. ನೋಡಿ ಯಾವ ಥರ ಮಾಡಬೇಕು ಸೊಲ್ಯೂಷನ್. Fourier ಸೀರೀಸ್ ಅಪ್ ಟು ಫಸ್ಟ್ ಹಾರ್ಮೋನಿಕ್. is given by, ಈಗ ಫಸ್ಟು ನೋಡಿ ಇದನ್ನ ಬರ್ಕೋಬೇಕು. ಟಿ ಈಸ್ ಈಕ್ವಲ್ ಟು ಆಮೇಲೆ A0/2 ಬರೀಬೇಕು ಪ್ಲಸ್ A1 ಕಾಸ್ ಡೀಟಾ, A1 ಕಾಸ್ ಆಫ್ ಡೀಟಾ ಪ್ಲಸ್ B1 ಸೈನ್ ಡೀಟಾ. ಇದಾದಮೇಲೆ ಏನು ಮಾಡಬೇಕು, ಟೇಬಲ್ ಮಾಡಬೇಕು. ಟೇಬಲ್ ನೋಡಿ ಇಲ್ಲಿ ಬರ್ಕೋತೀನಿ, ಜಾಸ್ತಿ ವ್ಯಾಲ್ಯೂಸ್ ಇದೆ ಅದಕ್ಕೆ. ಡೀಟಾ ಬರ್ಕೊಳ್ಳೋಣ. ಡೀಟಾ ಏನು 0, 30, 60, 90, ಆಮೇಲೆ 120, 150, 180, ಆಮೇಲೆ 210, 240, 270, ಆಮೇಲೆ 300, 330. ಆಮೇಲೆ ಡೀಟಾ ಆದಮೇಲೆ ಟಿ ಬರೀಬೇಕು. ಟಿ ಏನು 0, 2.7, 0, 2.7, 2.7, 5.2, 7, 90ಗೆ 7, 120ಗೆ 8.1, 150ಗೆ 8.3. ನೀವು ಈ ಥರ ನೀಟಾಗಿ ನೋಡ್ಕೊಂಡು ಬರ್ಕೋಬೇಕು. ಯಾಕೆ ಹೇಳಿ, ಸ್ವಲ್ಪ ರಾಂಗ್ ಆದರೂ ನಿಮಗೆ ಪ್ರಾಬ್ಲಮ್ ಹಂಗಾಗ್ಬಿಡುತ್ತೆ. 180ಗೆ 7.9. ನೀವು ಕ್ವಶನ್ ಪೇಪರ್ಸಲ್ಲಿ ನೀವು ಬರೀತೀರಲ್ವ, ಸ್ವಲ್ಪ ಹುಷಾರಾಗಿ ಬರೆಯೋದನ್ನ ನೋಡ್ಕೊಳ್ಳಿ. 210ಗೆ 6.8, ನಂತರ ಸ್ಲೋ ಬರೀಬೇಡಿ, ನೀಟಾಗಿ ಫಾಸ್ಟಾಗಿಯೇ ಬರೀರಿ. 240ಗೆ 5.2. ಒಟ್ಟಿನಲ್ಲಿ ಕ್ರಾಸ್ ಚೆಕ್ ಮಾಡ್ಕೊ. 270ಗೆ 4.1, 300ಗೆ 2.6 ಮತ್ತು 330ಗೆ 1.2. ನೋಡಿ ಕ್ಯಾಲ್ಸಿಲಿ ಏನು ಮಾಡೋಣ, ಇಲ್ಲಿ A1 ಬದಲು ಇಲ್ಲಿ ಟೇಬಲ್ ಬರ್ಕೋಬೇಕಲ್ವ. ಹಾಂ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ A1 ಬದಲು ನಾವು y ಬರೀತಿದ್ವಲ್ವ, y ಕಾಸ್ x ಆ ಥರ. ಇಲ್ಲಿ A1 ಬದಲು ಟಿ ಹಾಕ್ಕೋಬೇಕು. ಇಲ್ಲಿ y ಈಸ್ ಈಕ್ವಲ್ ಟು ಇದ್ದರೆ y ಹಾಕ್ಕೋಬೇಕು, ಟಿ ಈಸ್ ಈಕ್ವಲ್ ಟು ಇದ್ದರೆ ಟಿ ಹಾಕ್ಕೋಬೇಕು. ಟಿ ಕಾಸ್ ಡೀಟಾ ಟೇಬಲ್. ಅರ್ಥ ಆಗ್ತಿದೆಯಾ? ಆಮೇಲೆ ಇನ್ನೊಂದು ಟಿ ಸೈನ್ ಡೀಟಾ. ಕ್ಯಾಲ್ಸಿಲಿ ಈಗ ಒಂದು ಕೆಲಸ ಮಾಡೋಣ. ಈ ಟಿ ಕಾಸ್ ಡೀಟಾ ಮತ್ತು ಟಿ ಸೈನ್ ಡೀಟಾನ ಕ್ಯಾಲ್ಸಿಲಿ ಟಿ ಇಲ್ಲ, ಅದಕ್ಕೆ ವೈ ಕಾಸ್ ಎಕ್ಸ್ ಕೋಲನ್ ವೈ ಸೈನ್ ಎಕ್ಸ್ ಅಂತಲೇ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ನ ಡೀಟಾ ಅಂತ ಅಂದ್ಕೊಳ್ಳಿ, ವೈನ ಟಿ ಅಂದ್ಕೊಳ್ಳಿ. ಅದನ್ನ ಟೈಪ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9, 3 ==. ನೆಕ್ಸ್ಟು ಶಿಫ್ಟ್ ಮೋಡ್ ಡಿಗ್ರಿಲಿ ಸೆಲೆಕ್ಟ್ ಮಾಡ್ಕೊಳ್ಳಿ 3. ನೆಕ್ಸ್ಟು ಶಿಫ್ಟ್ ಮೋಡು ಫಿಕ್ಸ್ ಮಾಡ್ಕೊಳ್ಳಿ 4 ಡೆಸಿಮಲ್. ಇದು 3 ಕೆಲಸ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು, ವೈ ಕಾಸ್ ಎಕ್ಸ್ ಕೋಲನ್ ವೈ ಸೈನ್ ಎಕ್ಸ್ ಟೈಪ್ ಮಾಡ್ಕೋಬೇಕು. ಆಲ್ಫಾ ವೈ ಕಾಸ್ ಆಲ್ಫಾ ಎಕ್ಸ್ ಕೋಲನ್ ಆಲ್ಫಾ ವೈ ಸೈನ್ ಆಲ್ಫಾ ಎಕ್ಸ್. ಆಮೇಲೆ ಕ್ಯಾಲ್ಕುಲೇಟ್ ಅಂತ ಹೊಡಿಬೇಕು. ಅರ್ಥ ಆಗ್ತಿದೆಯಾ?
y ಅಂದರೆ ಟಿ ವ್ಯಾಲ್ಯೂ 0, x ಅಂದರೆ ಡೀಟಾ ವ್ಯಾಲ್ಯೂ 0 ಹೊಡೆದ್ರೆ ಏನು ಬರುತ್ತೆ 0. ನೆಕ್ಸ್ಟ್ y ಅಂದರೆ ಇಲ್ಲಿ ನೋಡಿ 2.7, x ಅಂದರೆ 30 ಹೊಡೆದ್ರೆ ನಿಮಗೆ 2.3383, 1.35. ಇದು 00 ಬೇಕಾದರೆ ಬರಿಬೋದು, ಇಲ್ಲಾಂದರೆ ಬಿಡ್ಬೋದು. ಈಕ್ವಲ್ y 5.2, ಈಗ y ಇದು x 60, 2.6, 4.5033. y ಒಂದು 7, x 90, 0, 7, y 8.1, x 120, minus 4.05, 7.0148. y value 8.3, x value 150, minus 7.1880, 4.15. y value 7.9, x value 180, minus 7.9, 0. Next y value 6.8, x value 210, minus 5.8890, minus 3.4, y value 5.5, x value 240, minus 2.75, 00 ಬೇಕಾದರೆ ಬರೀಬೋದು, minus 4.7631, y value 4.1, x value 270, 0, minus 4.1. Next y 2.6, x 300, 1.3, minus 2.2517, 1.2, 330, 1.0392, minus 0.6. ಈಗ ನೋಡಿ ಇಲ್ಲಿ y ಇರೋದನ್ನ ಆ್ಯಡ್ ಮಾಡ್ತಿದ್ರಲ್ವ, ಅದೇ ಥರ ಟಿ ಇರೋದನ್ನ ಆ್ಯಡ್ ಮಾಡಿ ಅಷ್ಟೇ. 0 plus 2.7 plus 5.2 plus 7 plus 8.1 plus 8.3 plus 7.9 plus 6.8 plus 5.5 plus 4.1 plus 2.6 plus 1.2,
ಎಷ್ಟು ಬರುತ್ತೆ 59.4. ಈಗ ನೆಕ್ಸ್ಟ್ ಇದು ಆ್ಯಡ್ ಮಾಡ್ತೀನಿ. 2.3383 ಪ್ಲಸ್ 2.6 ಮೈನಸ್ 4.05 ಮೈನಸ್ 7.1880 ಮೈನಸ್ 7.9 ಮೈನಸ್ 5.8890 minus 2.75 plus 1.3 plus 1.0392 minus 20.4995. Next 1.35 plus 4.5033 plus 7 plus 7.0148 plus 4.15 minus 3.4 minus 4.7631 minus 4.1 minus 2.2517 minus 0.6 8.9033. ಕರೆಕ್ಟ್ ಅಲ್ವಾ? ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ A0 ಈಸ್ ಈಕ್ವಲ್ ಟು ಹಿಯರ್ n ಈಸ್ ಈಕ್ವಲ್ ಟು ಎಷ್ಟು? 1 2 3 4 5 6 7 8 9 10 11 12. A0 ಈಸ್ ಈಕ್ವಲ್ ಟು 2/n ಸಮೇಷನ್ ಆಫ್ t 2/12 ಸಮೇಷನ್ ಆಫ್ t ಅಂದರೆ ಎಷ್ಟು? 59.4. A1 ಅಂದರೆ 2/n summation of t cos theta 2/12 into minus 20.4995. The next term b 2/n summation of t sin theta 2/12 sorry summation of t theta ಅಂದ್ರೇನು 8.9033. ಈಗ 2/12 ಇಂಟು ಎಕ್ಸ್ ಅಂತ ಹೊಡ್ಕೊಳ್ಳೋಣ. 2/12 ಇಂಟು ಎಕ್ಸ್ ಕ್ಯಾಲ್ಕುಲೇಟ್. ಎಕ್ಸ್ ತೆಗೆದಲ್ಲಿ 59.4 ಹೊಡೀರಿ 9.9 ಬರುತ್ತೆ. ಮೈನಸ್ 20.4995 minus 3.4166. Next 8.90 1.4839. ನೆಕ್ಸ್ಟು ಇದು ಈಕ್ವೇಷನ್ 1 ಅನ್ಕೋಬೇಕು. ಈಕ್ವೇಷನ್ 1 becomes ಫಸ್ಟ್ ಟಿ ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಆಮೇಲೆ A0/2 A0 ಎಷ್ಟು? 9.9/2 ಪ್ಲಸ್ A1 ಬರ್ಕೊಳ್ಳೋಣ minus 3.4166 into A1 cos theta ಪ್ಲಸ್ B1 ಬರ್ಕೊಳ್ಳೋಣ 1.4839 into sin theta. Thank you.